ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವು ನಮ್ಮ ಉತ್ತರ ಕರ್ನಾಟಕ ಕಡೆ ಮೂಲಂಗಿ ಕಾಯಿ ಅಂತೀವಿ ನಾವು. ಈ ಮೂಲಂಗಿ ಕಾಯಿಯಿಂದ ಪಲ್ಯ ಮಾಡಿದ್ರೆ ಮಸ್ತ್ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇದು ಪಲ್ಯ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಹೆಲ್ದಿ ಮೂಲಂಗಿ ಕಾಯಿ ಅಂತೀವಿ ಇದನ್ನು ನಾವು, ಚಿಕ್ಕ ಮೂಲಂಗಿ ಅಂತೀವಿ ಇದಕ್ಕೆ. ಈ ಮೂಲಂಗಿ ನಾವು ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಪಲ್ಯ ಮಾಡೋಕ್ಕೆ ನಾವು ಈ ಥರ ಎಲ್ಲ ಇದನ್ನು ನೀಟಾಗಿ ಚಿಕ್ಕ ಚಿಕ್ಕದು ಈ ಥರ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ಕಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ನಾವು ಮುರಿದ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿದು ಮೂಲಂಗಿ ಪಲ್ಯ ಮಾಡೋದ್ರಿಂದ ಸೂಪರಾಗಿರುತ್ತೆ. ಇದು ಹಿಂದೆ ಮುಂದೆ ಹೀಗೆಲ್ಲ ತೊಟ್ಟು ತೆಗೆದು ನೋಡಿ ಎಷ್ಟು ಚೆನ್ನಾಗಿದನ್ನು ನಾನು ಬಿಡಿಸ್ಕೊಂಬರ್ತೀನಿ. ಬಿಡಿಸ್ಕೊಂಬಂದು ಈ ಮೂಲಂಗಿ ಕಾಯ್ದು ನಾನು ಪಲ್ಯ ಮಾಡಿ ತೋರಿಸ್ತೀನಿ. ಚೌಳಿಕಾಯಿ ಮುರಿತೀವಲ್ಲ, ಗೌರಿಕಾಯಿ ಚೌಳಿಕಾಯಿ ಅಂತೀವಲ್ಲ, ಬೀನ್ಸು ಆ ಥರ ಇದನ್ನು ಮುರ್ಕೋಬೇಕು. ಮುರ್ಕೊಂಬಿಟ್ಟು ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ. ಇದನ್ನು ಈ ಥರ ಎಲ್ಲ ಮುರ್ಕೊಂಡು ತೊಳ್ಕೊಂಬರ್ತೀನಿ. ನೋಡಿ ಈ ಥರ ನಾವು ಕೈಯಿಂದ ಮುರ್ಕೋಬೇಕು. ನಿಮ್ಮ ಕೈಯಿಂದ ಮುರೋಕ್ಕೆ ಇಷ್ಟ ಇಲ್ಲಾಂದ್ರೆ ನೀವು ಚಾಕು ತೊಗೊಂಡ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ನಾವು ತೊಳೆದ್ಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಂಬಿಟ್ಟು ನಾವು ಒಂದೆರಡು ಸತಿ ನೀರು ಹಾಕಿ ತೊಳೆದು ಇದನ್ನು ಹುರ್ಕೊಂಬರೋಣ ಬನ್ನಿ. ನೋಡಿ ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ ನೀವು ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ನೀರೆಲ್ಲ ತ್ಯಾವ ಇರುತ್ತಲ್ಲ, ತ್ಯಾವ ಹೋಗಲಿ ಅಂತ ಹಾಗೆ ನಾವು ಬಾಂಡೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ತಿರುவோಣ. ಇದೊಂದು ಸತಿ ನೀವು ಪಲ್ಯ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮೂಲಂಗಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಂತೀವಿ. ಅದೇ ಥರ ಇದು ಮೂಲಂಗಿ ಕಾಯಿದು ಈ ಥರದೊಂದು ಪಲ್ಯ ಮಾಡಿ ತಿಂದ್ಬಿಟ್ಟು ಅದ್ರ ಟೇಸ್ಟ್ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಗೋರಿಕಾಯಿ ಎಲ್ಲ ಹುರ್ಕೋತೀವಲ್ಲ, ಅದೇ ಥರ ಇದನ್ನು ಹುರ್ಕೋಬೇಕು. ನೋಡಿ ನೀರು ತ್ಯಾವ ಎಲ್ಲ ಹೋದ ನಂತರ ನಾವು ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಫ್ರೈ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇದೇ ಬಾಣಲೆಯಲ್ಲೇ ನಾನು ಇದನ್ನು ಪಲ್ಯ ಒಗ್ಗರಣೆ ಹಾಕ್ತೀನಿ. ನಿಮ್ಗೆ ಇಷ್ಟ ಇರೋರು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಹಾಕಿ ಮಾಡ್ಬೋದು. ಸಖತ್ತಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಜೋರು. ನೋಡಿ ಈ ಥರ ನಾವು ಹುರ್ಕೋಬೇಕು. ತುಂಬ ಕಪ್ಪಾಗಂಗೆ ಹುರಿಯೋಕ್ಕೆ ಹೋಗ್ಬಾರ್ದು. ಈ ಥರ ಲೈಟಾಗಿ ಈ ಕಡೆ ಕಪ್ಪು ಆಗಬಾರ್ದು, ಈ ಕಡೆ ಹಸಿನೂ ಇರಬಾರ್ದು. ಆ ಥರ ನಾವು ಹುರ್ಕೋಬೇಕು. ಇವಾಗ ಇದು ಚೆನ್ನಾಗಿ ಹುರಿದಿದೆ, ತೆಗೆದ್ಬಿಟ್ಟು ನಾನು ಇದೇ ಬಾಣಲೆಯಲ್ಲೇ ನಾನು ಒಗ್ಗರಣೆ ಹಾಕ್ತೀನಿ ಬನ್ನಿ. ಒಂದು ಪ್ಲೇಟಿಗೆ ಇದನ್ನು ನಾನು ತೆಗಿತೀನಿ. ನೋಡಿ ಅದೇ ಬಾಣಲೆಯಲ್ಲೇ ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ ನೋಡಿ, ಜೀರಿಗೆ ಸಾಸಿವೆ ಹಾಕಿದ್ದೀನಿ. 1 ಸ್ಪೂನ್ ಆದಷ್ಟು ಕಡಲೆಬೇಳೆ ಹಾಕೊಳ್ಳೋಣ, 1 ಸ್ಪೂನ್ ಆದಷ್ಟು ಉದ್ದಿನಬೇಳೆ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಿಮ್ಗೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟ ಇಲ್ಲಾರ್ದವರು ಸ್ಕಿಪ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ನೋಡಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕೋಣ. ಚೆನ್ನಾಗಿದನ್ನು ಈರುಳ್ಳಿ ಫ್ರೈ ಮಾಡೋಣ. ಫ್ರೈ ಮಾಡಿದ ನಂತರ ನಾವು ಮೂಲಂಗಿ ಹಾಕಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಒಂದೇ 1 ನಿಮಿಷ ಮುಚ್ಚಿದ್ರೆ ಸಾಕು, ಪಲ್ಯ ರೆಡಿ. ಇವಾಗೊಂದು ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ. ಇವಾಗ 1 ಸ್ಪೂನ್ ಆದಷ್ಟು ನಾವು ಚಿಲ್ಲಿ ಪೌಡರ್ ಹಾಕೋಣ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗಲ್ಲ. ನೋಡ್ಕೊಂಡ್ಬಿಟ್ಟು ನೀವು ಹಾಕೋಬೇಕು, ಅಂದರೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಲಿ ಖಾರ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಇವಾಗ ನಾವು ಮೂಲಂಗಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿ ಬೇಯಿರುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ಇದು ಪಲ್ಯ ಮಾತ್ರ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಇದು ಈ ಮೂಲಂಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಅರ್ಧ ಗ್ಲಾಸು ನಾವು ನೀರು ಹಾಕೊಳ್ಳೋಣ. ಅರ್ಧ ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಇದನ್ನ ಒಂದೇ 1 ನಿಮಿಷ ಪ್ಲೇಟ್ ಮುಚ್ಚೋಣ. ಇವಾಗ 1 ನಿಮಿಷ ಆಯಿತು. ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಇಳಿದಿದೆ. ಇವಾಗ ನಾವು ಇದಕ್ಕೆ ಲಾಸ್ಟ್ಗೆ ಬೇಕಂದ್ರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನು ಶೇಂಗಾ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು 1 ಸ್ಪೂನಷ್ಟು ನಾನು ಶೇಂಗಾ ಪೌಡ್ರ್ ಹಾಕ್ತಾಯಿದ್ದೀನಿ.
ಹಾಕ್ಬಿಟ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ಕಡಲೆ ಬೀಜ ಅಂದ್ಕೊಂಡ್ಬಿಟ್ಟು. ಲಾಸ್ಟ್ಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಪಲ್ಯ ರೆಡಿ. ಚಪಾತಿಗೆ, ರೋಟಿಗೆ, ಆಮೇಲೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ಇದು ಸೂಪರಾಗಿರುತ್ತೆ ನೋಡಿ. ಈ ಚಿಕ್ಕ ಮೂಲಂಗಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.